ಇನ್ನು ಬೆಂಗಳೂರು ಒನ್ ಕೇಂದ್ರದಲ್ಲಿ ಸಿಬ್ಬಂದಿ ಗೈರಾಗಿರುವಂತಹ ಹಿನ್ನೆಲೆ ದಾಸರಹಳ್ಳಿಯ ಮಲ್ಲಸಂದ್ರ ಕೇಂದ್ರಕ್ಕೆ ನುಗ್ಗಿ ಜನರು ಗಲಾಟೆ ಮಾಡಿದ್ದಾರೆ. ಬೆಂಗಳೂರು ಒನ್ ಕೇಂದ್ರ ಮುಚ್ಚಿ ಅಂತೇಳಿ ತಮ್ಮ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ. ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಕೊಳ್ಬೇಕು ಅಂತೇಳಿ ಬೆಳಿಗ್ಗೆ 6 ಗಂಟೆ 7 ಗಂಟೆಯಿಂದ ಕೂಡ ಜನರು ಕಾಯ್ಕೊಂಡು ಕೂತಿದ್ರು. ನೋಡಿ, ಬಹಳ ಕಷ್ಟದ ಕೆಲಸ ಅಂತ ಅಂದ್ರೆ ಇದು. ನಿಮ್ದು ಆಧಾರ್ ಕಾರ್ಡ್ ಏನಾದರೂ ನಂಬರ್ ಅಪ್ಡೇಟ್ ಮಾಡಬೇಕಾ, ಅಡ್ರೆಸ್ ಅಪ್ಡೇಟ್ ಮಾಡಬೇಕಾ, ಅಥವಾ ಬೇರೆ ಏನಾದರೂ ಚೇಂಜಸ್ ಮಾಡಬೇಕಾ, ಈ ಥರದ್ದು ಮಾಡಿಸ್ಬೇಕು ಅಂತಂದರೆ ಬೆಂಗಳೂರು ಒನ್ ಕೇಂದ್ರಕ್ಕೆ ಹೋಗಬೇಕು. ಬಟ್ ಅಲ್ಲಿ ನೀವು ಬೆಳಗಿನ ಜಾವ 6 ಗಂಟೆ 7 ಗಂಟೆಯಿಂದ ಕ್ಯೂ ನಿಂತ್ಕೊಳ್ಬೇಕು. ಇಡೀ ನಿಮ್ಮ ಕೆಲಸಗಳೆಲ್ಲ ಬಿಟ್ಟು ನಿಂತ್ಕೋಬೇಕು. ಬೆಂಗಳೂರು ಒನ್ ಕೇಂದ್ರದಲ್ಲಿ ಸಿಬ್ಬಂದಿ ಗೈರಾಗಿರುವಂಥ ಹಿನ್ನೆಲೆ ಆ ಕೇಂದ್ರವನ್ನು ಮುಚ್ಚಿ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ಆಧಾರ್ ಅಪ್ಡೇಟ್ಗಾಗಿ ಬೆಳಿಗ್ಗೆನೆ ಬಂದಿದ್ರು. ಸಾಕಷ್ಟು ಜನ ಕಾಯ್ಕೊಂಡು ನಿಂತಿದ್ರು. ಕಂಪ್ಯೂಟರ್ ಆಪರೇಟರ್ ಅನಾರೋಗ್ಯದ ಕಾರಣವೊಡ್ಡಿ ಕೆಲಸಕ್ಕೆ ಗೈರಾಗಿದ್ದಾರೆ. ಜಯನಗರ, ಸದಾಶಿವನಗರ, ಕೋರಮಂಗಲದಲ್ಲಿ ಇದೇ ರೀತಿ ನಡೆಸ್ತೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ದಾಸರಹಳ್ಳಿ ಕೂಲಿ ಕಾರ್ಮಿಕರ ಕ್ಷೇತ್ರ, ನಮಗೆ ಯಾಕೆ ಈ ಬಗೆಯ ನೀತಿ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಟೋಕನ್ ಇಲ್ಲದೆ ಆಧಾರ್ ಇವ್ರು ಅಪ್ಡೇಟ್ ಮಾಡೋದಾಗ್ಲಿ, ನ್ಯೂ ಆಧಾರ್ ಇದು ಮಾಡೋದಾಗ್ಲಿ ಏನು ಮಾಡಲ್ಲ. ಟೋಕನ್ಗೆ ಬನ್ನಿ ಅಂತಾರೆ. ಟೋಕನ್ಗೆ 6 ರಿಂದ 5 ಗಂಟೆಯಿಂದ ಜನ ಬಂದು ಕ್ಯೂ ನಿಂತ್ಕೊಂಡ್ರೆ ಇವತ್ತು ಬಂದು 8 ಗಂಟೆಗೆ ಒಬ್ರು ಹೇಳ್ತಾರೆ ಸ್ಟಾಫ್ ಇಲ್ಲ, ಮನೆಗೆ ವಾಪಸ್ ಹೋಗಿ ಅಂತ. ನಿಂತಿರೋರು ಮಕ್ಕಳು ಮರಿನೆಲ್ಲ ಕರ್ಕೊಂಬಂದು ನಿಂತಿರೋರು ಏನು ಮಾಡಬೇಕು? ಇವಾಗ ಎಷ್ಟಾಯ್ತು ಟೈಮ್? 10 ಗಂಟೆಗೆ ಬರ್ತಾರೆ ಇವರು. 10:30ಗೆ ಬಂದು ಇವ್ರು ಯಾವಾಗ ಟೋಕನ್ ಇಶ್ಯೂ ಮಾಡೋದು, ಯಾವಾಗ ಇನ್ನೊಬ್ಬ ರೆಪ್ರೆಸೆಂಟೇಟ್ನ ಆಪ್ರೇಟ್ಗೆ ಹಾಕೋದು, ಏನ್ ಕೆಲಸ ನಡೀತಾ ಇದೆ ಒಂದು ಗೊತ್ತಾಗ್ತಾ ಇಲ್ಲ ಸರ್. ಅವ್ರೇನೋ ಇವಾಗ ಏನೋ ಟೋಕನ್ ಇಶ್ಯೂ ಮಾಡ್ತೀವಿ, ಇವತ್ತಿಗಾಗಲ್ಲ ಮಂಡ್ಯಾಗ ಮಾಡ್ತೀವಿ, ಆಪರೇಟ್ರೇ ಇಲ್ಲ ಅಂತಾರೆ. ಇವಾಗ ಆಪರೇಟರ್ ಇಲ್ಲದೆ ಇದ್ಮೇಲೆ ಇದು ಆಫೀಸ್ ಏನಿಲ್ಲ ಸರ್. ಇಲ್ಲಿ ಬೆಂಗಳೂರು ಒನ್ನಲ್ಲಿ 3 ದಿವಸದಿಂದ ನಾವು ಆಧಾರ್ ಅಪ್ಡೇಟ್ಗೆ ಅಡ್ಡಾಡ್ತಾ ಇದ್ದೀವಿ. ಎವ್ರಿ ಟೈಮು ಹೇಳ್ತಾರೆ ನಾವು ಟೋಕನ್ ತೊಗೋಬೇಕು, ನಾಳೆ ಬನ್ನಿ ಅಂತ. ಇವತ್ತು ಬೆಳಗ್ಗೆ ನೋಡಿ, ಬೆಳಗ್ಗೆ 6 ಗಂಟೆಯಿಂದ ನಾನು ಲೈನಲ್ಲಿ ಇದ್ದೀನಿ. 5:45ಗೆ ಬಂದಿದ್ದೀನಿ. ಬೆಳಗ್ಗೆಯಿಂದ ಲೈನಲ್ಲಿ ಇದ್ದೀನಿ. 8 ಗಂಟೆಗೆ ಇವರು ಸಿಬ್ಬಂದಿ ಬಂದುಬಿಟ್ಟು ಹೇಳ್ತಾರೆ ಇವತ್ತು ನಮ್ಮ ಸಿಬ್ಬಂದಿಗೆ ಹುಷಾರಿಲ್ಲ, ನಾಳೆ ನಾಡಿದ್ದು ಬನ್ನಿ ಅಂತ. ಓಕೆ, ಈ ಥರ 3 ದಿವಸದಿಂದ ನಾವು ಅಡ್ಡಾಡ್ತಾ ಇದ್ದೀವಿ. ಇಲ್ಲಿ ಕರೆಕ್ಟಾಗಿ ರೆಸ್ಪಾನ್ಸ್ ಇಲ್ಲ. ಇಷ್ಟು ದೊಡ್ಡ ದಾಸರಹಳ್ಳಿ ಕ್ಷೇತ್ರಕ್ಕೆ ಬೆಂಗಳೂರು ಒನ್ ಇರೋದು ತೊಂದರೆ ಆಗಿದೆ ಪಬ್ಲಿಕ್ಗೆ. ಯಾಕೆಂದರೆ ಆಪರೇಟರ್ ಏನು ಬರಬೇಕಾಗಿತ್ತು ಇವರು, ಇವತ್ತು ಅವರು ಹುಷಾರಿಲ್ಲದೆ ಇವತ್ತು ಅಡ್ಮಿಟ್ ಆಗಿದ್ದಾರೆ. ಸಡನ್ನಾಗಿ ಆ ಥರ ಆಗಿರೋದ್ರಿಂದ ನಂಗೆ ಇಂಟಿಮೇಷನ್ ಮಾಡೋಕ್ಕೂ ಆಗಿಲ್ಲ ಪಬ್ಲಿಕ್ಕಿಗೆ. ಸೊ ಬಂದಿದ್ದಾರೆ, ಬಂದವರು ಕ್ಯೂನಲ್ಲಿದ್ದಾರೆ. ಈಗ ನಾನು ಅಷ್ಟೇ, ಒಂದು ಆಧಾರ್ ಆಪ್ರೇಟ್ರ್ ಅಂತ ಹೇಳಿದ್ಮೇಲೆ ಅವರು ಸರ್ಟಿಫೈಡ್ ಆಪ್ರೇಟ್ರ್ ಆಗಬೇಕಾಗುತ್ತೆ. ಬೇರೆ ಆಪ್ರೇಟ್ರ್ ಇದ್ರೂ ನಾವು ಏನೋ ಸರ್ವಿಸ್ ಕೊಡೋಕ್ಕಾಗಲ್ಲ. ಅದರಿಂದಾಗಿ ಇವತ್ತು ಐ ಆಮ್ ಸಾರಿ, ಕೊಡೋಕ್ಕಾಗ್ತಾಯಿಲ್ಲ ಸರ್ವಿಸ್. ಸೊ